ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 377 ಪ್ರಕರಣ ದಾಖಲಾಗಿದೆ, ಅರೆಸ್ಟ್ ಕೂಡ ಆಗಿದೆ. ಕಾನೂನು ಪ್ರಕಾರ ತನಿಖೆ ಆಗ್ತಾ ಇದೆ. ಈ ಪ್ರಕರಣದಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ, ಯಾರದ್ದೇ ಒತ್ತಡ ಕೂಡ ಇಲ್ಲ, ಯಾರು ಒತ್ತಡ ಹೇರುವಂತಿಲ್ಲ. ಹೊಳೆನರಸೀಪುರ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಇದರ ಬಗ್ಗೆ ನಾನೇನು ಹೇಳಲಿ? ಇದು ಬಹಳ ದುರಾದೃಷ್ಟಕರ ಸಂಗತಿ ಅಥವಾ ವಿಚಾರ. ಮಾಜಿ ಪ್ರಧಾನಿಗೆ ಮಾನಸಿಕವಾಗಿ ಹಿಂಸೆ ನೀಡ್ತಿದ್ದಾರೆ ಅಂತ ರಾಜಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರಿಗೆ ಒಂದಾದ್ಮೇಲೆ ಒಂದು ಸಂಕಷ್ಟ ಅಂದ್ರೆ ಕುಟುಂಬದಲ್ಲಿ ಒಬ್ಬರಾದ್ಮೇಲೆ ಒಬ್ರು ಅರೆಸ್ಟ್ ಆಗ್ತಿದ್ದಾರೆ, ತನಿಖೆ ಫೇಸ್ ಮಾಡ್ತಿದ್ದಾರೆ. ಹೀಗಾಗಿ ದೇವೇಗೌಡರಿಗೆ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ ಅಂತೇಳಿ ರಾಜಣ್ಣ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ಸೂರಜ್ ರೇವಣ್ಣ ಈಗ ಅಸಹಜ ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿ ತನಿಖೆ ಫೇಸ್ ಮಾಡ್ತಾ ಇರೋದ್ರಿಂದ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇವೇಗೌಡರಿಗೆ ಒಬ್ಬರಾದ್ಮೇಲೆ ಒಬ್ರು ಈ ರೀತಿ ಹಿಂಸೆ ಕೊಡ್ತಿದ್ದಾರೆ, ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ ಅಂತ KN ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾನೂನಾತ್ಮಕವಾಗಿ ಏನ್ ಕ್ರಿಯೆ ನಡೀಬೇಕು ನಡೆಯುತ್ತೆ. ಅದರಲ್ಲಿ ಯಾವುದೇ ಹಸ್ತಕ್ಷೇಪ ಆಗಲಿ, ಯಾವುದೇ ರೀತಿಯ ಒತ್ತಡಗಳಾಗಲಿ ನಾವು ಮಾಡೋದಿಲ್ಲ. ಮುಖ್ಯಮಂತ್ರಿಗಳು ಮತ್ತೆ ಗೃಹ ಮಂತ್ರಿಗಳು ಈಗಾಗಲೇ ಸ್ಪಷ್ಟ ಮಾಡಿದ್ದಾರೆ. ನಾವು ಈ ವಿಚಾರದಲ್ಲಿ SITಗಳು ಇದ್ದಾವೆ, ಮತ್ತೆ ಕ್ರಿಮಿನಲ್ ಕೇಸ್ಗಳು. ಈಗ ಕ್ರಿಮಿನಲ್ ಕೇಸು ಹೊಳೆನರಸೀಪುರದಲ್ಲಿ ಸ್ಟೇಷನ್ ಅಲ್ಲಿ ಬುಕ್ ಆಗಿರ್ತಕ್ಕಂಥದ್ದು. ಅಲ್ಲಿನ ತನಿಖಾಧಿಕಾರಿಗಳು ನಿಯಮಾನುಸಾರ ತನಿಖೆ ಮಾಡ್ತಾರೆ. ಮತ್ತೆ ಸರ್ಕಾರದಿಂದ ಆಗ್ಲಿ, SIT ಮೇಲಾಗ್ಲಿ, ಯಾವುದೇ ಅಧಿಕಾರಿಯ ಮೇಲಾಗ್ಲಿ ಯಾವುದೇ ರೀತಿಯ ಒತ್ತಡವನ್ನ ನಾವು ಮಾಡೋದಿಲ್ಲ. ಅವರು ಸರ್ವ ಸ್ವತಂತ್ರ ಇದ್ದಾರೆ. ಕಾನೂನನ್ವಯ ಅದನ್ನು ಜರುಗಿಸಬೇಕು ಅಂತಕ್ಕಂಥದ್ದು ಅಭಿಲಾಷೆ. 77 ಇದೆ ಕಾನೂನು.